ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿ ನಮಃ. ನಾವು ಪ್ರತಿದಿನ ಉಪಯೋಗಿಸುವಂತಹ ಅನೇಕ ಆಹಾರ ಪದಾರ್ಥಗಳಲ್ಲಿ ಔಷಧೀಯ ಗುಣಧರ್ಮಗಳು ಹೇರಳವಾಗಿದೆ. ಅವುಗಳಲ್ಲಿ ತುಪ್ಪ ಒಂದು ಪ್ರಮುಖವಾದುದು. ತುಪ್ಪವನ್ನು ಪ್ರಪಂಚದಾದ್ಯಂತ ಉಪಯೋಗ ಮಾಡ್ತಾರೆ. ಅದು ಅಡುಗೆಯಲ್ಲಿ ಬಳಸಿರಬಹುದು ಅಥವಾ ಔಷಧಿ ರೂಪದಲ್ಲಿರಬಹುದು. ಏಷ್ಯಾ ಖಂಡ ಹಾಗೂ ಭಾರತದಲ್ಲಂತೂ ತುಪ್ಪವನ್ನು ಪ್ರತಿನಿತ್ಯ ಉಪಯೋಗಿಸ್ತಾರೆ. ಈ ತುಪ್ಪ ಹೇಳುವಂಥದ್ದು ಅನೇಕ ರೀತಿಯಲ್ಲಿ ಉಪಯೋಗದಲ್ಲಿದೆ. ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಿದರೆ ಅದರ ಜೊತೆಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಪ್ಪವನ್ನು ವಿಪುಲವಾಗಿ ಬಳಸ್ತಾರೆ. ಹೋಮ ಹವನಗಳಲ್ಲಿ ತುಪ್ಪ ಇಲ್ಲದೆ ನಡೆಯುವುದಿಲ್ಲ. ಅದೇ ರೀತಿ ದೀಪ ಬೆಳಗಲು ಸಹ ತುಪ್ಪವನ್ನು ಬಳಸುವುದನ್ನು ನಾವು ನೋಡಿದ್ದೇವೆ. ತುಪ್ಪವನ್ನು ತಯಾರಿಕಾ ವಿಧಾನದಲ್ಲಿ ನೋಡಿದಾಗ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಒಂದು, ಹಾಲಿಗೆ ಹೆಪ್ಪನ್ನು ಹಾಕಿ ಅದನ್ನು ಮೊಸರಿನಲ್ಲಿ ಪರಿವರ್ತನೆ ಮಾಡಿ ನಂತರ ಕಡೆದು ಬೆಣ್ಣೆಯನ್ನು ತೆಗೆದು ಈ ಬೆಣ್ಣೆಯಿಂದ ತುಪ್ಪವನ್ನು ಮಾಡುವುದು ಒಂದು ರೀತಿಯದ್ದಾದರೆ, ನೇರವಾಗಿ ಹಾಲಿನ ಕೆನೆಯಿಂದ ಸಹ ಇಂದಿನ ಕಾಲದಲ್ಲಿ ತುಪ್ಪವನ್ನು ತಯಾರಿಸ್ತಾರೆ. ಈ ಎರಡು ವಿಧ ತುಪ್ಪಗಳನ್ನು ನೋಡಿದಾಗ ಹಾಲಿಗೆ ಹೆಪ್ಪಾಕಿ ಮೊಸರನ್ನು ಮಾಡಿ ಬೆಣ್ಣೆಯನ್ನು ತೆಗೆದು ಇದರಿಂದ ಮಾಡಿದಂಥ ತುಪ್ಪ ಅತಿ ಶ್ರೇಷ್ಠವಾಗಿದೆ. ಇಲ್ಲಿ ಅನೇಕ ಸಂಸ್ಕಾರಗಳು ನಡೆಯುವುದರಿಂದ ಈ ತುಪ್ಪವು ಅತಿ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಹಾಗೆ ನಾವು ಹಾಲನ್ನು ಬೇರೆ ಬೇರೆ ಪ್ರಾಣಿಗಳಿಂದ ಪಡೆಯುತ್ತೇವೆ. ಈ ಬೇರೆ ಬೇರೆ ಪ್ರಾಣಿಗಳಿಂದ ಪಡೆದ ಹಾಲನ್ನು ಮೊಸರನ್ನಾಗಿ ಮಾಡಿ ಇದರಿಂದ ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಸಹ ಮಾಡುವುದನ್ನು ನೋಡಿದ್ದೇವೆ. ಪ್ರಮುಖವಾಗಿ ನಾವು ದನದ ತುಪ್ಪ ಹಾಗೂ ಎಮ್ಮೆಯ ತುಪ್ಪವನ್ನು ಕಾಣಬಹುದು. ದನದ ತುಪ್ಪವು ಅಲ್ಪಶಃ ಬಿಳಿ ಬಣ್ಣದಾಗಿದ್ದರೆ ಎಮ್ಮೆಯ ತುಪ್ಪವು ಅರಸಿನದ ಬಣ್ಣವನ್ನು ಸ್ವಲ್ಪ ಮಟ್ಟಿಗೆ ಹೊಂದಿರ್ತದೆ. ಈ ಎರಡು ತುಪ್ಪಗಳನ್ನು ಒಂದು ಉಪಮೆ ಮಾಡಿದಾಗ ದನದ ತುಪ್ಪವನ್ನು ಅತಿ ಶ್ರೇಷ್ಠವೆಂದು ಕರೆದಿದ್ದಾರೆ. ಹಾಗೂ ಹೇರಳವಾಗಿ ದನದ ತುಪ್ಪವನ್ನೇ ಉಪಯೋಗಿಸ್ತೇವೆ. ಔಷಧಿಗಳಲ್ಲೂ ಸಹ ಎಮ್ಮೆಯ ತುಪ್ಪಕ್ಕಿಂತ ದನದ ತುಪ್ಪವನ್ನೇ ಬಳಸುವುದನ್ನು ಕಾಣುತ್ತೇವೆ. ಅತಿ ಪುರಾತನ ಕಾಲದಿಂದಲೂ ನಾವು ತುಪ್ಪವನ್ನು ಪೂಜ್ಯವೆಂದು ಪರಿಗಣಿಸಿದ್ದೇವೆ. ದನವನ್ನು ಗೋಮಾತೆ ಅಥವಾ ದೇವತೆಯ ರೂಪದಲ್ಲಿ ಕಾಣ್ತೇವೆ. ಹಾಲನ್ನು ಪಡೆದು ಅನೇಕ ಸಂಸ್ಕಾರಗಳನ್ನು ಹೊಂದಿ ತುಪ್ಪವನ್ನು ಪಡೆಯುವುದರಿಂದ ಇದನ್ನು ಅತಿ ಪೂಜ್ಯ ಎಂದು ಪರಿಗಣಿಸಿದ್ದೇವೆ. ಆಯುರ್ವೇದ ಗ್ರಂಥಗಳಲ್ಲಿ ಮಹಾಸ್ನೇಹ ಎಂದು ಗುರುತಿಸಿದ್ದಾರೆ. ಈ ಮಹಾಸ್ನೇಹಗಳಲ್ಲಿ ಘೃತ ಅಥವಾ ತುಪ್ಪವು ಒಂದಾಗಿದೆ. ಘೃತ, ತೈಲ, ವಸ, ಮಜ್ಜ ಇವು 4 ಸೇರಿ ಮಹಾಸ್ನೇಹ ಎಂದು ಕರೆಯಲ್ಪಟ್ಟಿದೆ. ತುಪ್ಪವೆಂದರೆ ಹಾಲಿನಿಂದ ಮೊಸರನ್ನು ಪಡೆದು ಮೊಸರಿನಿಂದ ಬೆಣ್ಣೆಯಿಂದ ತುಪ್ಪವನ್ನು ತೆಗೆಯುವುದಾಗಿದೆ. ತೈಲ ಎಂದರೆ ವಿವಿಧ ರೀತಿಯ ಎಣ್ಣೆಗಳು. ಅದು ತಿಲತೈಲ ಅಥವಾ ಎಳ್ಳುವಿನಿಂದ ತಯಾರಿಸಿದ್ದಿರಬಹುದು. ಏರೆಂಡ ತೈಲ ಏರೆಂಡ ಬೀಜದಿಂದ ತಯಾರಿಸಿದ್ದು ಅಂದರೆ ಹರಳೆಣ್ಣೆ ಎಂದು ಆಡು ಭಾಷೆಯಲ್ಲಿ ಕರೀತೇವೆ. ಈ ಥರದ ಅನೇಕ ರೀತಿಯ ತೈಲಗಳಿವೆ. ಇವು ಒಂದು ಸಹ ಮಹಾಸ್ನೇಹಗಳಲ್ಲಿ ಒಂದು. ವಸ ಎನ್ನುವುದು 3ನೆಯ ಒಂದು ವಿಧದ ಮಹಾಸ್ನೇಹವಾಗಿದೆ. ಮಾಂಸವನ್ನು ಬೇಯಿಸಿ ಅದರಲ್ಲಿ ಮೇಲ್ಭಾಗದಲ್ಲಿ ನಿಂತಿರುವಂತಹ ಸ್ನೇಹಾಂಶವನ್ನೇ ನಾವು ವಸ ಎಂದು ಕರೆಯುತ್ತೇವೆ. 4ನೆಯದ್ದು ಮಜ್ಜ. ಇದು ಸಹ ಮಹಾಸ್ನೇಹಗಳಲ್ಲಿ ಒಂದಾಗಿದೆ. ಮಜ್ಜ ಎಂದರೆ ಅಸ್ಥಿ ಅಥವಾ ಮೂಳೆ. ಇವುಗಳ ಒಳಭಾಗದಲ್ಲಿ ಕಂಡುಬರುವಂತಹ ಸ್ನೇಹಾಂಶವನ್ನೇ ಮಜ್ಜ ಎಂದು ಕರೆಯುತ್ತೇವೆ. ಈ ಘೃತ, ತೈಲ, ವಸ, ಮಜ್ಜ ಈ 4 ಸೇರಿ ಮಹಾಸ್ನೇಹ ಎಂದು ಆಯುರ್ವೇದ ಗ್ರಂಥಗಳಲ್ಲಿ ಕರೆದಿದ್ದಾರೆ. ಇವುಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಗುಣಧರ್ಮಗಳಲ್ಲಿ ವ್ಯತ್ಯಾಸಗಳಿದ್ದರೂ ಘೃತ, ತೈಲ, ವಸ, ಮಜ್ಜ ಈ 4 ಶರೀರದಲ್ಲಿ ಸ್ನೇಹಾಂಶ ತರಲಿಕ್ಕಾಗಿ ಹೇರಳವಾಗಿ ಉಪಯೋಗಿಸ್ತೇವೆ. ಅಂತೂ ಈ ಘೃತ, ತೈಲ, ವಸ, ಮಜ್ಜವನ್ನು ನೋಡಿದಾಗ ಪ್ರತಿನಿತ್ಯ ನಾವು ಘೃತವನ್ನು ಉಪಯೋಗಿಸುವುದನ್ನು ಕಂಡಿದ್ದೇವೆ. ಈ ಉಪಯೋಗದಿಂದಾಗಿ ಶರೀರದಲ್ಲಿ ಆರೋಗ್ಯಕರವಾದ ಪರಿಣಾಮವನ್ನು ಉಂಟು ಮಾಡುವುದನ್ನು ನಾವು ಕಾಣುತ್ತೇವೆ.
विद्महे वैद्यराजाय धीमहि तन्नो धन्वन्तरिः प्रचोदयात्।